ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಸ್ಪೋರ್ಟ್ಸ್ ಎರಡು ತಂಡಗಳಿಗೆ ಗೇಮ್ ಅನ್ನ ಕೊಡ್ತಾರೆ. ಎರಡು ತಂಡಗಳಾಗಿ ಬಿಗ್ ಬಾಸ್ ಮನೆ ವಿಭಾಗ ಆಗುತ್ತೆ. ಒಂದು ಕರ್ನಾಟಕ ಬ್ರದರ್ಸ್, ಇನ್ನೊಂದು ಕರುನಾಡ ಕಿಲಾಡಿಗಳು ಅಂತ. ಓಕೆನಾ. ಕರ್ನಾಟಕ ಬ್ರದರ್ಸ್ ಅಲ್ಲಿ ಹನುಮಂತು, ಧನರಾಜು, ರಜತ್ತು, ಮೋಕ್ಷಿತಾ, ಐಶ್ವರ್ಯ ಅವರಿದ್ರೆ, ಕರುನಾಡ ಕಿಲಾಡಿಗಳಲ್ಲಿ ತ್ರಿವಿಕ್ರಮ್, ಭವ್ಯ, ಚೈತ್ರ, ಮಂಜು, ಗೌತಮಿ ಅವರಿದ್ದಾರೆ. ಓಕೆನಾ. ಇದರಲ್ಲಿ ಯಾರ್ಯಾರು ಟಾಸ್ಕ್ ಗಳನ್ನ ಗೆಲ್ತಾ ಹೋಗ್ತಾರೋ ಅವರು ಸೋತವರಲ್ಲಿ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಇದೆ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಸಿಕ್ಕಾಪಟ್ಟೆ ಎರಡು ತಂಡಗಳ ನಡುವೆ ಒಂದು ಬಾಲ್ ಟಾಸ್ಕ್ ಅನ್ನ ಪ್ರೋಮೋದಲ್ಲಿ ತೋರಿಸ್ತಾರೆ. ಆ ಬಾಲನ್ನ ಅವ್ರ ಕಡೆ ಮೋಸ್ಟ್ಲಿ ಒಂದು ಮಧ್ಯೆ ಒಂದು ಲೈನ್ ಇರುತ್ತೆ, ಅವ್ರ ಕಡೆ ಸಾಗಿಸ್ಬೇಕು. ಯಾರು ಆ ಬಾಲನ್ನ ಕ್ಯಾಚ್ ಮಾಡಿ ಸಾಗಿಸಿ ಅವ್ರ ಕಡೆ ತಗೊಂತಾರೋ ಅವರು ವಿನ್ ಆಗ್ತಾರೆ ಅಂತ ಹೇಳಿ. ಎರಡೂ ಸುತ್ತಿನಲ್ಲಿ ತ್ರಿವಿಕ್ರಮ್, ಭವ್ಯ ಅವರಿದಾರಲ್ಲ, ಆ ತಂಡ ಗೆಲ್ಲುತ್ತೆ. ಕರುನಾಡ ಕಿಲಾಡಿಗಳು ಗೆಲ್ಲುತ್ತೆ. ಒಬ್ಬರನ್ನ ಪ್ರತಿ ಗೇಮಲ್ಲೂ ಗೆದ್ದಾಗಲ್ಲ ಒಬ್ಬರನ್ನ ನಾಮಿನೇಟ್ ಮಾಡ್ತಾ ಹೋಗ್ಬೇಕು. ಆಪೋಸಿಟ್ ತಂಡ ಇವ್ರು ಗೆದ್ರೆ ಅವ್ರನ್ನ ನಾಮಿನೇಟ್ ಮಾಡೋದು, ಅವ್ರು ಗೆದ್ರೆ ಇವ್ರನ್ನ ನಾಮಿನೇಟ್ ಮಾಡೋದು ಮಾಡಬೇಕಾಗಿರುತ್ತೆ. ಓಕೆನಾ. ಈ ಒಂದು ಟಾಸ್ಕ್ ನಲ್ಲಿ ಸದ್ಯಕ್ಕೆ ಕರುನಾಡ ಕಿಲಾಡಿಗಳು ಗೆದ್ಬಿಟ್ಟು ಕರ್ನಾಟಕ ಬ್ರದರ್ಸ್ ಟೀಮಿನ ಒಬ್ಬ ಸದಸ್ಯರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ಎಪಿಸೋಡ್ ಅನ್ನ ಕಾದ್ ನೋಡಬೇಕಾಗಿರುತ್ತೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್. ಬಟ್ ಅದರ ಜೊತೆಯಲ್ಲಿ ಗೋಲ್ಡ್ ಸುರೇಶ್ ಅವರ ತಂದೆಗೆ ಅಪಾಯ ಆಗಿದೆ, ಹಾಗೆ ಹೀಗೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಹಬ್ತಾ ಇತ್ತು. ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋನೇ ಬಂದಿದೆ. ಆಲ್ರೆಡಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ. ಬಟ್ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಕಡೆಯಿಂದ ಈ ರೀತಿ ತುರ್ತು ಪರಿಸ್ಥಿತಿ ಆಗಿದೆ, ನೀವು ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಗಿಂತನೂ ನೀವು ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗುತ್ತೆ, ಹೋಗ್ಲೇಬೇಕು ಅಂತ ಹೇಳಿ ಹೇಳಿದ್ದಾರೆ. ಏನ್ ಪ್ರಾಬ್ಲಮ್ ಅಂತ ಹೇಳಿ ಅದು ಕೂಡ ಇವತ್ತಿನ ಎಪಿಸೋಡ್ ಅಲ್ಲಿ ಕಾದ್ ನೋಡಬೇಕಾಗಿದೆ. ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.